ಈಗ್ಲೂ ಏನಾರು ಅವ್ರ ಸಾಂಗ್ ಹಾಕಿದ್ರೆ ನಮ್ ಪಡ್ಡೆ ಹುಡ್ಗುರು ಇನ್ನೂ ಕುಣಿತಾರೆ ಗೊತ್ತಾ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಾಂಗ್ಗೆ ಎಷ್ಟು ಲವ್ ಸ್ಟೋರಿಗಳು ಕ್ರಿಯೇಟ್ ಆಗಿದೆ ಗೊತ್ತಾ. ಅವ್ರನ್ನೇ ಇಮಿಟೇಟ್ ಮಾಡಕ್ಕೆ ನಮ್ ಸಪ್ತಗಿರಿ ಪಾರಿವಾಳಗಳು ಇದು ಡ್ಯಾನ್ಸ್ ಮಾಡಕ್ ಬರ್ತಿದ್ದಾರೆ ಕಣೆ. ಸೊ ಹಾಗಾದ್ರೆ ನಾವು ಅವ್ರ ಡ್ಯಾನ್ಸ್ ನ ಮಿಸ್ ಮಾಡದೆ ಪರ್ಫಾರ್ಮೆನ್ಸ್ ನ ನಾವು ನೋಡ್ಲೇಬೇಕು. ಬಾ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಪ್ಲೀಸ್ ವೆಲ್ಕಮ್ ಸಪ್ತಗಿರಿ ವೈಟ್ ಬರ್ಡ್ಸ್. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮನವು ನೀನು ಒಳಗಿರಲು ಉಸಿರೇ ಇಲ್ಲ, ನೀನು ಕನ್ನಡದ ಚಂದನದ ಸಪ್ಪ ಕಸ್ತೂರಿ. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಮನವು ಇಲ್ಲ, ನೀನು ಒಳಗಿರಲು ಉಸಿರೇ ಇಲ್ಲ, ನೀನು ಕನ್ನಡದ ಚಂದನದ ಸಪ್ಪ ಕಸ್ತೂರಿ. ಚೆಲುವಿನ ಬಗೆಯಲ್ಲಿ ಹೊರಗಿನ ಮೀನು, ಚೆಲುವಿನ ಬಗೆಯಲ್ಲಿ ಹೊರಗಿನ ಮೀನು, ಸೊರಗಿನ ಗಿರಿಯಲ್ಲಿ ವಿಲ ಹಾಡುವ ಧರೆಗೇರಿದ ಸೌಂದರ್ಯ ಲೋಕದಿಂದ ಜಾರಿದೆ, ನೋಡೋಕೆ ನೂರು ಕಣ್ಣು ಸಾಲದೆ, ಆ ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮನವು ಇಲ್ಲ, ನೀನು ಒಳಗಿರಲು ಉಸಿರೇ ಇಲ್ಲ, ನೀನು ಕನ್ನಡದ ಚಂದನದ ಸಪ್ಪ ಕಸ್ತೂರಿ.
ಪರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ಮಲಗೋ ಇಲ್ಲ ನೀನು ಸಿರೆ ಇಲ್ಲ ನೀನು ಕನ್ನಡದ ಕನ್ನಡದ ಹಾಯ್ ಹಲೋ ಯಾರ ಇವರು ಇವ್ರಾ ಯಾವ್ದೋ ಬೇರೆ ದೇಶದಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಕಣೆ ಯಾಕೆ ಹಂಗಂತೀಯ ಮತ್ತಿನ್ನೇನೆ ಅವ್ರ ಭಾಷೆ ನಮಗ್ ಬರೋದಿಲ್ವಲ್ಲ ಯಾವ ಭಾಷೆ ಆಂಗ್ಲ ಭಾಷೆ ಕಣೆ ಅವ್ರು ಮಾತಾಡಿದ್ ನಮ್ಗೆ ಅರ್ಥ ಆಗಲ್ಲ ನಾವ್ ಮಾತಾಡಿದ್ ಅವ್ರಿಗೆ ಅರ್ಥ ಆಗಲ್ಲ ಹೌದಾ ಇದಕ್ಕೊಂದ್ ಪರಿಹಾರ ಹುಡ್ಕಣ ಬತ್ತೀಯಾ ಏನ್ ಪರಿಹಾರ ಹುಡುಕ್ತೀಯಮ್ಮ ನನ್ಗೊಬ್ರು ಗೊತ್ತು ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಭಾಷೆ ಅರ್ಥ ಮಾಡ್ಕೊಳ್ಳುವ ವ್ಯಕ್ತಿ ಯಾರದು ಯಾವ ರೀತಿ ಅರ್ಥ ಮಾಡ್ಕೊಂಡು ಮಾತಾಡ್ತಾರೆ ನೋಡೋಣ ಬಾ ಇಂಗ್ಲಿಷ್ ಭಾಷೆ ಕನ್ನಡಕ್ಕೆ ಮತ್ತು ಕನ್ನಡ ಭಾಷೆ ಇಂಗ್ಲಿಷ್ಗೆ ಅನುವಾದ ಮಾಡುವ ರೀತಿಯಲ್ಲಿ ನಗೆ ಚಟಾಕಿ ಮೂಲಕ ತೋರಿಸಲು ಬರುತ್ತಿದ್ದಾರೆ ಪೃಥ್ವಿ ಮತ್ತು ತಂಡ ತಂಡ ಓ ರಾಮಣ್ಣ ಓ ಏನಣ್ಣ ಹೇಗಿದ್ದೀರಾ ನಮಸ್ಕಾರ ಓ ನಮಸ್ತೆ ಹೆಂಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವ್ ಹೆಂಗಿದ್ದೀರಾ ನಾವು ಚೆನ್ನಾಗೇ ಇದ್ದೀವಿ ಇವ್ರು ಯಾರು ಇವ್ರಾ ಅದೇ ನಾನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ ಅಲ್ಲಿಗೆ ಇವರು ಬಂದಿದ್ದಾರೆ ಅಮೇರಿಕಾದಿಂದ ಬಂದಿದ್ದಾರೆ ಅಮೇರಿಕಾ ಅಲ್ಲ ಅಮೇರಿಕಾ ಓ ಆಯ್ತು ಬಿಡು ಓ ನಮಸ್ತೆ ನಾಳಿದ್ದು ಹೊಸ ವರ್ಷ ಇದೆಯಲ್ಲ ಅದಕ್ಕೆ ಇವರು ಮೈಸೂರಲ್ಲಿ ರಿಗಾಲಿಸ್ ಹೋಟೆಲ್ ಇದೆಯಲ್ಲ ಓ ಅದೇ ದೊಡ್ಡದು ಅಲ್ಲಿ ಇವರು ಹೊಸ ವರ್ಷದ್ದು ಔತಣ ಇಟ್ಕೊಂಡಿದ್ದಾರೆ ಬರ್ಲೇಬೇಕಂತೆ ನೋಡಿ ಬರ್ಲೇಬೇಕು ಅಂತಿದ್ದಾರೆ ನಾಳಿದ್ದು ತಪ್ಪದೆ ಮಂಡ್ಯದ್ದು ಮೊದಲನೇ ಬಸ್ ಹತ್ಕೊಂಡು ಬಂದ್ಬಿಡಿ ಮೈಸೂರಿಗೆ ಆಯ್ತಾ ಓ ಆಯ್ತು ಆಯ್ತು ಹಿಂದಿ ನ್ಯೂ ಇಯರ್ ಪಾರ್ಟಿ ಓ ನಮಸ್ತೆ ನಮಸ್ತೆ ಗುಡ್ ಮಾರ್ನಿಂಗ್ ಮೈ ಡಿಯರ್ ಎವರಿಬಡಿ ಶುಭೋದಯ ನನ್ನ ಜಿಂಕೆ ಗೆಳೆಯರೇ ಐ ಹೋಲ್ ಹ್ಯಾಪಿ ಲಿಸನ್ ಟು ಮೀ ನ್ಯೂ ಇಯರ್ ಪ್ಲೀಸ್ ನನ್ನ ರಂಧ್ರ ಹೃದಯದಿಂದ ನಿಮ್ಮೆಲ್ಲರನ್ನು ಈ ಔತಣಕ್ಕೆ ಸ್ವಾಗತಿಸುತ್ತಿದ್ದೇನೆ ಜಿಂಕೆ ಗೆಳೆಯರೇ ರಂಧ್ರ ಹೃದಯ ಅವನ್ ಸರಿ ಇಲ್ಲ ಯು ಆರ್ ನಾಟ್ ಪ್ರಾಬ್ಲಮ್ Oh, I can understand. So where do you work? ನೀವೆಲ್ಲಿ ಕೆಲಸ ಮಾಡ್ತೀರಾ ನಾನಾ ಕಾರ್ಖಾನೆ ಅವರೆಲ್ಲಿ ಮಾಡ್ತಾರೆ ಇನ್ ಅ ಫ್ಯಾಕ್ಟರಿ ಅಂಡ್ ಯು I go 5-star salon in people's hair. ಅವರು 5 ನಕ್ಷತ್ರದ ಹೋಟೆಲ್ನಲ್ಲಿ ಕೆಲಸ ಮಾಡ್ಬಿಟ್ಟು ಜನರದು ಕೂದಲನ್ನ ಸಾಯಿಸ್ತಾರಂತೆ ಹಾ ಜನರದು ಕೂದಲನ್ನ ಸಾಯಿಸದ ಈ ಆಂಗ್ಲ ಮನುಷ್ಯ ತುಂಬಾ ತಮಾಷೆ ಮಾಡ್ತಿದ್ದಾನೆ I give up the guitar, Praveen. ಅವರು ಗಿಟಾರ್ ಜೊತೆ ಆಟ ಆಡಿದ್ದಕ್ಕೆ ಅವ್ರನ್ನ ರೇಗಿಸಿದ್ರಂತೆ ನೀವೇಕೆ ಗಿಟಾರ್ ಜೊತೆ ಆಟ ಆಡಿದ್ರಿ ವೈ ಪ್ಲೇ ವಿತ್ ದ ಗಿಟಾರ್ I didn't even play. I will play. ಅವರು ಅದ್ರ ಜೊತೆ ಆಟ ಆಡ್ತೀನಿ ಅನ್ಲಿಲ್ವಂತೆ ಅವರು ಅದನ್ನೇ ಆಡ್ತೀನಿ ಅಂದ್ರಂತೆ ಹಾ ಆಟ ಆಡ್ತೀನಿ ಏನಿದು Get it what to floor in India? ಭಾರತದಲ್ಲಿ ಹೂವಿನ ಜೊತೆ ಏನ್ ಮಾಡ್ತೀರಾ ನಾವು ಭಾರತದಲ್ಲಿ ಹೂವನ್ನು ಹಾರವನ್ನು ಮಾಡಿ ದೇವರಿಗೆ ಅರ್ಪಿಸುತ್ತೇವೆ They make bucket of flowers and keep for God. I with cooking the plant. ಅವರು ಅಡ್ಗೆ ಮಾಡೋ ಹೂವ ಅಂದ್ರಂತೆ ಹಾ ಅಡ್ಗೆ ಹೂವ ನಾವು ಭಾರತದಲ್ಲಿ ಹೂವನ್ನು ಅಡ್ಗೆ ಮಾಡೋದಿಲ್ಲ ನೀವು ಯಾವ ಯಾವ ಹೂವನ್ನು ಅಡ್ಗೆ ಮಾಡ್ತೀರಾ ವಿ ಡೋಂಟ್ ಕುಕ್ ಫ್ಲವರ್ಸ್ ಇನ್ ಇಂಡಿಯಾ ವಾಟ್ ಆರ್ ದ ಫ್ಲವರ್ಸ್ ಯು ಕುಕ್ I want second sunshine action. ನಂಗೆ ಸೀನ್ ಬರ್ತಿದೆ ಆಕ್ಷನ್ I can understand. Cereal flour, corn flour, wheat flour. ಸೀರಿಯಲ್ ಅಲ್ಲಿ ಬರೋ ಹೂವ ಜೋಳದ ಹೂವ ಗೋಧಿ ಹೂವ ಇವೆಲ್ಲ ಅದ್ರಲ್ಲೂ ಅಡ್ಗೆ ಮಾಡ್ತಾನಂತೆ ಗೋಧಿ ಹೂ ಬಿಡುತ್ತಾ ನನಗೆ ಇಲ್ಲಿ ತನಕ ಗೋಧಿ ಹೂ ಬಿಡುತ್ತೆ ಅಂತ ಗೊತ್ತೇ ಇರಲಿಲ್ಲ Does wheat gives rice? We didn't know that wheat gives rice. India is so different. We not compare it. ಭಾರತ ತುಂಬಾ ವಿಚಿತ್ರ ಅಂತೆ ಅದನ್ನ ಕನ್ನಡಿ ಮಾಡಲು ಸಾಧ್ಯನೇ ಇಲ್ವಂತೆ ಅಯ್ಯೋ What means ayyo? ಏ ನಂಗೆ ಅಯ್ಯೋ ಅನ್ನೋದನ್ನ
ಜೈ ಜೈ ರಾಮ ರಾಮ ಸೀತಾ ಜೈ ಜೈ ಏನೇ ರಾಮ. ಹಂಸ ನಿನ್ ಮುಖ ನೋಡಿದ್ರೆ ಯಾವ್ದೋ ದೇವ್ರ ಭಕ್ತಳಾಗ್ಬಿಟ್ಟಿದ್ಯಾ ಅನ್ಸುತ್ತೆ. ಹೌದು ಕಣೆ, ನಾನು ಆಂಜನೇಯನ್ ಭಕ್ತಳಾಗ್ಬಿಟ್ಟಿದೀನಿ. ಆದ್ರೆ ನೀನ್ ಮಾಡ್ತಿರೋದ್ ರಾಮನ್ ಸ್ಮರಣೆ ಅಲ್ವಾ? ಹನುಮ ರಾಮನ್ ಭಕ್ತ, ನಾನು ಹನುಮನ್ ಭಕ್ತೆ. ಹಾಗಿದ್ರೆ ಹನುಮಂತಂದೊಂದ್ ಶ್ಲೋಕ ಹೇಳ್ತೀಯಾ? ನನ್ಗೆ ಹನುಮಂದು ಹಲ್ವಾರು ಶ್ಲೋಕ ಗೊತ್ತು, ಒಂದ್ ಹೇಳ್ತೀನಿ ಕೇಳು. ಪವನ ತನಯ ಸಂಕಟಹಾರನ ಮಂಗಳ ಮಾರುತು ರೂಪ, ರಾಮಲಕನ ಸೀತ ಸಹಿತ ಹೃದಯ ಬಸು ಸುರೂಪ. ಏನೇ ಹಂಸ ಹನುಮಂತನ್ ಮೇಲ್ ಭಕ್ತಿ ಹೆಚ್ಚಾಗ್ಬಿಟ್ಟಿದೆ ಅನ್ಸುತ್ತೆ. ಹೌದು ಕಣೆ. ಹಾಗಿದ್ರೆ ಇದ್ರ ಅರ್ಥ ಹೇಳ್ತೀಯಾ? ಗಾಳಿಯಲ್ಲಿ ಹಾರಾಡುತ್ತಾ ಮಂಗಳ ರೂಪವನ್ನು ಹೊಂದಿ ರಾಮ ಸೀತ ಲಕ್ಷ್ಮಣರನ್ನು ಹೃದಯದಲ್ಲಿ ಇಟ್ಟುಕೊಂಡು ರಾಮನಾಮ ಸ್ಮರಣೆ ಮಾಡುವ ಹನುಮ ಅಂತ ಕಣೆ ಇದ್ರ ಅರ್ಥ. ನಿಂತರನೆ ನಮ್ಮ 6ನೇ ತರಗತಿ ಮಕ್ಳು ಕೂಡ ಹನುಮಂತನ್ ಭಕ್ತರಾಗ್ಬಿಟ್ಟಿದ್ದಾರೆ. ಹೌದಾ? ನನಗೆ ಗೊತ್ತೇ ಇಲ್ಲ. ಯಾವ ರೀತಿ ಭಕ್ತರಾಗಿದ್ದಾರೆ? ಯಾವ ರೀತಿ ಅಂದ್ರೆ ಜೈ ಹನುಮಂತ, ಕೇಸರಿನಂದ, ಮಾರುತಿರಾಯ, ವಾನರ ಯೋಧ, ವಾಯುಪುತ್ರ ಎಂದು ಆಂಜನೇಯನ್ ಆರಾಧಿಸ್ತಿದ್ದಾರೆ. ಹೌದಾ ಸಂಗೀತ? ನಾನಂತೂ ಅವ್ರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀನಿ, ನಾವೇ ಅವ್ರನ್ನ ವೆಲ್ಕಮ್ ಮಾಡೋಣ ಬಾರೆ. ಸೊ ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್ 6th ಸ್ಟ್ಯಾಂಡರ್ಡ್ ಪವರ್ಫುಲ್ ಹನುಮಾನ್ ಬಾಯ್ಸ್. ಏ ಅಂಬಿಕಾ, ನಮ್ಗೇನಾದ್ರೂ ನಷ್ಟ ಆಗೋದ್ರಿಂದ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ? ಹ್ಞೂ ಕಣೆ. ಈಗ್ಯಾಕ ಮಾತು? ಆದ್ರೆ ನಮ್ಮ ಈ ಕನ್ನಡ ಚಿತ್ರರಂಗದಲ್ಲಿ 4 ಮುತ್ತು ರತ್ನಗಳನ್ನ ನಾವು ಕಳ್ಕೊಂಡಿದೀವಿ. ಯಾರ್ಯಾರೇ ಅದು? ರಾಜಣ್ಣ, ವಿಷ್ಣು ಸರ್, ಅಂಬರೀಶ್ ಸರ್ ಮತ್ತೆ ಶಂಕರ್ ನಾಗ್ ಕಣೆ. ಹ್ಞೂ ಕಣೆ, ಅವ್ರನ್ನೆಲ್ಲ ನೆನ್ಪಿಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಹ್ಞೂ ಕಣೆ, ತುಂಬಾ ಬೇಜಾರು. ಈ ಚಿತ್ರರಂಗಕ್ಕೆ ಅವರು ಮಾಡಿ ಹೋಗಿರುವ ತ್ಯಾಗ, ಕೊಡುಗೆ, ಅವರ ಚಲನಚಿತ್ರ ಹಾಡುಗಳನ್ನ ನೆನಪಿಸ್ಕೊಂಡ್ರೆ ಸರಿ ಹೋಗುತ್ತೆ. ಹ್ಞೂ, ಇವಾಗ ನಮ್ಮ ಸಪ್ತಗಿರಿ ಲೆಜೆಂಡ್ಸ್ಗಳು ಅವರ ಲೆಜೆಂಡ್ ನೆನಪುಗಳನ್ನ ಲೆಜೆಂಡ್ ಹಾಡುಗಳ ಮೂಲಕ ತರ್ತಿದ್ದಾರೆ ಕಣೆ. ನೋಡೋಣ ಬಾ. ಸರಿ, ಆಗಿದ್ರೆ ವೆಲ್ಕಮ್ ಮಾಡೋಣ. So let's welcome on the stage Saptagiri legend boys and girls. Thank you.